ಯೋಚನೆ ಮಾಡಿ ರಾಜಗೋಪುರ ಅಂದ್ರೆ ಒಬ್ಬರ ಕೈಯಿಂದ ಆಗಲ್ಲ ಅಂತ ಹೇಳ್ತಾರೆ. ಅದೊಂದು ಸಂಕಲ್ಪ ಮಾಡಿದೀವಿ. ಎಲ್ಲರ ಒಂದು ಅಭಿಪ್ರಾಯನೂ ಸೇರ್ಬೇಕು, ಎಲ್ಲರ ಒಂದು ಆಶೀರ್ವಾದ ಇರ್ಬೇಕು, ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು, ಮಾರ್ಗದರ್ಶನ ಇರ್ಬೇಕು. ಎಲ್ಲ ಸೇರಿ ಪ್ರಯತ್ನ ಮಾಡಿದಾಗ ಮಾತ್ರ ಯಶಸ್ಸನ್ನ ಸಿಗುತ್ತೆ. ಇವತ್ತು ನಾವು ಸಂಕಲ್ಪ ಮಾಡಿದಾಗ ಬರೋ ವರ್ಷದಲ್ಲಿ ಇವತ್ತು ಪುಷ್ಪ ಮಲ್ಲಿಕೆ ಇರುತ್ತೆ. ಆ ಸಂದರ್ಭದೊಳಗಡೆ ಕೆಲಸ ಮುಗಿಯುವಂತ ಒಂದು ಯೋಚನೆ ಇಟ್ಕೊಂಡು ನಾನು ಮಾಡ್ಬೇಕನ್ನುವಂತ ಒಂದು ಅಭಿಪ್ರಾಯ. ಕ್ವಾಲಿಟಿಲೂ ಕೂಡ ಸಂಕಲ್ಪ ಮಾಡಿದಾಗ ದೇವರ ಸನ್ನಿಧಿಯಲ್ಲಿ ಅವ್ರದ್ದು ಏನೆಲ್ಲ ಆಚಾರ ವಿಚಾರ ಇರುತ್ತೆ ಅದನ್ನ ಎಲ್ಲದಕ್ಕೋಸ್ಕರ ಕಾಯ್ತಾ ಇದೆ. ಹಿಂದೆ ನಾನು ಅನುದಾನ ತರಕ್ಕಾಗಿರ್ಲಿಲ್ಲ, ಅದಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡ್ಲಿಲ್ಲ. ಈಗ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂತ ಅನುದಾನದಲ್ಲಿ 4 ಕೋಟಿ ಅನುದಾನ ನಾವು ರಿಸರ್ವ್ ಮಾಡಿದ್ವಿ. ಹಿಂದೆ ಇವರೇ ಹೇಳಿರೋ ಪ್ರಕಾರ 2 ಕೋಟಿ 1.5 ಕೋಟಿ ಆ ತರ ಇವರು ಒಂದು ಪ್ರಪೋಸಲ್ಸ್ ನ ಮಾಡಿದ್ದಾರೆ. ಬಟ್ ಯೋಗ್ಯವಾಗಿರುವಂತದ್ದು ವಾಸ್ತು ರೀತಿಯಲ್ಲೂ ದೇವಸ್ಥಾನದಲ್ಲಿ ಆ ಕೆಲಸನ ನಾವು ಪ್ರಯತ್ನ ಮಾಡಿದಾಗ ಯಾವುದೇ ರೀತಿ ನಮ್ಗೆ ವಿಘ್ನಗಳು ಕೂಡ ಆಗ್ಬಾರ್ದು ಅಂತ ಒಂದು ಪ್ರಯತ್ನದಲ್ಲಿ ಯಾರ್ಯಾರು ಹಿರಿಯರು, ಸೇವಾಕರ್ತರು ಮತ್ತೆ ದೇವರ ಸೇವೆನ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರು ಇಲ್ಲಿ ಹೆಜ್ಜೆ ಇಟ್ಟು ಮತ್ತ ಅವ್ರ ಅಭಿಪ್ರಾಯಗಳನ್ನ, ಸಲಹೆ ಸೂಚನೆಗಳನ್ನ ನನ್ಗೆ ತಿಳಿಸ್ಲಿ ಅನ್ನೋಂತ ಒಂದು ಆಲೋಚನೆ. ದುಡ್ಡು ಎಷ್ಟಾಗುತ್ತೆ ಅದ್ರದ್ದು ಯೋಚನೆ ಬೇಡ, ಅನುದಾನ ತರೋದ್ ತಂದ್ಬಿಟ್ಟಿದೀವಿ. ಅದನ್ನ ಎಷ್ಟಾದ್ರೂ ಕೂಡ ಅದನ್ನ ಲೆಕ್ಕ ಇಡೋದು ಬೇಡ. ಬಟ್ ರಾಜಗೋಪುರ ಅದು ಚರಿತ್ರೆಯಲ್ಲಿ ಉಳಿದೋಗುವಂಥದ್ದು. ಸಂಕಲ್ಪ ಕೂಡ ಬಹಳ ಜನ ಹಿರಿಯರು ಭಕ್ತಾದಿಗಳು ಮಾಡಿರೋದ್ರಿಂದ ಅದು ಒಂದನ್ನ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದಕ್ಕೆ ಏನ್ ಸಲಹೆ ಇದೆ, ಮಾರ್ಗದರ್ಶನ ಇದೆ, ದಾರಿ ಇದೆ, ರೀತಿ ನೀತಿ ಇದೆ, ಅದನ್ನ ಮಾಡ್ಬೇಕು ಅನ್ನುವಂತ ಅಭಿಪ್ರಾಯದಲ್ಲಿ ನೀವೆಲ್ಲ ನಮ್ಮ ಮಾತಿಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ಇವತ್ತು ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನ ಮಾಡಿಸ್ಕೊಂಡು ಈ ಜಾಗದಲ್ಲಿ ಕೂತಿದ್ದೀರಾ. ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಭಕ್ತಿ ಇರುತ್ತೆ, ಅವ್ರಿಗೆ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇರುತ್ತೆ. ಅವ್ರೆಲ್ಲರ ಅಭಿಪ್ರಾಯಗಳು ಕೂಡಿದಾಗ KGF ಅಲ್ಲಿ ಬಹಳ ವರ್ಷಗಳ ಪ್ರಯತ್ನ ಆಗಿರ್ಲಿಲ್ವಲ್ಲ, ಯಾವ ದಿಕ್ಕಗಾಗ್ಬೇಕು, ಶಾಸ್ತ್ರೋತ್ಸವ ಆಗ್ಬೇಕಂದ್ರೆ ಯಾವ ದಿನಗಳಲ್ಲಿ ಆಗ್ಬೇಕು, ಹೇಗಾಗ್ಬೇಕು ಅನ್ನೋಂಥ ವಿಚಾರದಲ್ಲಿ ಒಂದು ಕುಲಂಕುಷವಾಗಿ ಚರ್ಚೆ ಆಗ್ಲಿ, ಒಬ್ಬೊಬ್ಬರ ಅಭಿಪ್ರಾಯಗಳು ಹಂಚ್ಕೊಳ್ಳಿ ಅನ್ನುವಂತ ಒಂದು ಆಲೋಚನೆಯಿಂದ ಇವತ್ತು ನೀವೆಲ್ಲರೂ ಕಲ್ಸಿದೀನಿ. ನಿಮ್ಮೆಲ್ಲರ ಅಭಿಪ್ರಾಯನ ತಗೊಂಡು ಮುಂದುವರಿಯೋಣ ಮುಂದಕ್ಕೆ ಅಂತ ಒಂದು ಆಲೋಚನೆ. ದಿವಸನಲ್ಲಿ KGF ಡೆವಲಪ್ಮೆಂಟ್ ಮಾಡಿದ್ರೆ ಮಾತ್ರ ಆಗಲ್ಲ. KGF ನಲ್ಲಿ ಇರೋ ಜನ ಡೆವಲಪ್ ನೋಡಿ, ಬೆಲ್ ಹೊಡಿತಾ ಇದೆ, ಜನ ಮಾತ್ರ ಡೆವಲಪ್ಮೆಂಟ್ ಆದ್ರೆ ಆಗಲ್ಲ. KGF ನಲ್ಲಿ ಇರೋ ದೇವ್ರನ್ನೂ ನಾನು ಡೆವಲಪ್ ಮಾಡ್ತೀನಿ. KGF ನಲ್ಲಿ ಇರೋ ದೇವ್ರು ಅಂದ್ರೆ ದೇವಸ್ಥಾನದಲ್ಲಿ ಡೆವಲಪ್ ಇರೋ ದೇವ್ರು. ತಮಿಳ್ನಲ್ಲಿ ಹೇಳ್ತಾರೆ, ತಮಿಳ್ನಲ್ಲಿ ಒಂದು ಮಾತು ಹೇಳ್ತಾರೆ, ಕೋವಿಲಿಲ್ಲ ಉಯಿಲ್ ಕುಡಿಯಿರಕ್ಕೆ ವೇಂಡ ಅನ್ನು. ನಮ್ಮ ಮೇಡಮ್ಗೆ ಜನಗ ಕಷ್ಟ ಏನಾಗಿದೆ, ಕಡவுள் ಕಷ್ಟ ಕೂಡ ಏನಾಗಿದೆ ಅಂತ தெரிஞ்சு ದೇವ್ರ ಕಷ್ಟ ಕೂಡ ಭಕ್ತರ ಕಷ್ಟ ಅದಾದ್ರೆ ಬೇಡಿಕೆ. ಇಷ್ಟು ವರ್ಷ ಯಾರು ಮನಸ್ಸಿನಲ್ಲಿ ಬಂದ್ಬಿಟ್ಟು ಅದು ನಾವು ಪ್ರಯತ್ನ ಮಾಡ್ಬೇಕು ಮುಗಿಸ್ಬೇಕಂತಲ್ಲ. ಆದ್ರೆ ಇನ್ನೊಂದು ಹೇಳ್ತೀನಿ, ದೇವ್ರು ಬಂದ್ಬಿಟ್ಟು ಇಲ್ಲಿ ವರ ಏನ್ ಕೊಡ್ತಾರೋ ಯಾರ ಕೈನಲ್ಲಿ ಮುಗಿಸ್ಬೇಕೋ ಅವ್ರ ಕೈನಲ್ಲೇ ಮುಗಿಸ್ಬೇಕಂತ ಒಂದು ತೀರ್ಮಾನಕ್ಕೆ ಇವತ್ತು ಬಂದು, ಇವತ್ತು ಒಂದೊಂದು ಮೇಡಮ್ ಬರೆಯೋದು ನಾವು ಗೋಲ್ಡನ್ ಲೆಟರ್ಸ್ ನಲ್ಲಿ ಬರಿಬಹುದು. ಇದು ದೇವ್ರು ಬಂದ್ಬಿಟ್ಟು ಬ್ರಹ್ಮ ಬರೀತಾನೆ ನೋಡಿ, ಆ ತರ ಬಂದ್ಬಿಟ್ಟು ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ MLA ಆಗ್ಬೇಕು, ನನಗೆ ರಾಜಗೋಪಾಲ ಮಾಡ್ಬೇಕಾಗಂತ ಪೆರ್ಮಾಲ್ ಬರ್ದಿದ್ದಾರೆ ಮೇಡಮ್ ತಲೆನಲ್ಲಿ. ಅದಕ್ಕೋಸ್ಕರಾಗಿ ಆ ಪ್ರಯತ್ನ ಬಂದ್ಬಿಟ್ಟು ಮಾಡಿದ್ದಾರೆ. ಪ್ರಯತ್ನ ಇಲ್ಲ ಅಂದ್ರೆ ಯಾವ್ದು ಆಗಲ್ಲ, ಪ್ರಯತ್ನ ಮಾಡಿದ್ರೇನೆ ಆಗೋದು. ಇಷ್ಟು ಜನ ಯಾರು ಇದ್ರು ಅವ್ರ ಮೇಲೆ ನಾನು ಸುಳ್ಳು ಹೇಳಕ್ ಹೋಗಲ್ಲ. ಅವ್ರಿಗೆ ಬಂದು ಈ ಪ್ರಯತ್ನ ಬಂದ್ಬಿಟ್ಟು ಮನಸ್ಸಲ್ಲಿ ಬಂದಿಲ್ಲ, ಆದ್ರೆ ಮೇಡಮ್ ಬರ್ತಾ ಇದ್ರೆ ಅಂದ್ರೆ ದೇವ್ರು ಕೊಟ್ಟ ಗಿಫ್ಟ್ ಅಂತ ನಾನು ತಿಳ್ಕೊಂಡು, ಮಾನ್ಯ ಶಾಸಕರೇ, ಭಕ್ತಾದಿಗಳೇ, ಇವತ್ತು ಈ ಒಂದು ಗಾಲಿಗೋಪುರಕ್ಕೆ ನಮ್ಮ ಅನುದಾನ ತಂದು ನಮ್ಮ ಶಾಸಕರು ಬಹಳ ಕಷ್ಟಪಟ್ಟು ಇದು ಮಾಡಿದ್ದಾರೆ. ಅದರಿಂದ ನಾವು ಭಕ್ತಾದಿಗಳು ನಾವು ಎಲ್ಲ ಸೇರಿ ಇದನ್ನು ಇದು ಮಾಡ್ಬೇಕಂತ ನನ್ನ ಆಸೆ. ಯಾಕಂದ್ರೆ ಅವ್ರೊಬ್ಬರೇ ಮಾಡಿದ್ರೆ ಆಗಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಎಲ್ಲರೂ ಭಕ್ತಾದಿಗಳು ನಾವೆಲ್ಲ ಸೇರ್ಕೊಂಡು ಈ ಒಂದು ಗಾಲಿಗೋಪುರ ಮಾಡ್ಕೋಬೇಕಾಗಿ ಕೋರುತ್ತೇನೆ. ನಮಸ್ಕಾರ. ಮೀಟಿಂಗ್ ಆಗಿತ್ತು, ಕಾರಣಾಂತರದಿಂದ ಅದು ಅಲ್ಲಿಗೆ ನಿಲ್ಲಲ್ಪಟ್ಟಿತ್ತು. ಈಗ ಭಗವಂತ ನಿಮ್ಮ ನೇತೃತ್ವದಲ್ಲಿ ಈ ಕೆಲಸ ಆಗಬೇಕು ಅಂತ ಮತ್ತು ನಿಮ್ಮ ಆಸಕ್ತಿಯಿಂದ ಈ ಕೆಲಸ ಯಶಸ್ವಿಯಾಗಿ ನಡೀತಾ ಇದೆ. ಸಾರ್ವಜನಿಕರು ನಮ್ಮಂತವ್ರಿಗಿಂತ ವಿಶೇಷವಾಗಿ ಧಾರ್ಮಿಕ ಇಲಾಖೆಯಲ್ಲೇ ಅಲ್ಲಿ ಇಂಜಿನಿಯರ್ಗಳಿದ್ದಾರೆ, ಇದಕ್ಕೋಸ್ಕರ ಇಂಜಿನಿಯರ್ಗಳಿದ್ದಾರೆ ಮತ್ತು ಈ ಪದ್ಧತಿಯಲ್ಲೇ ಇರುವಂತವ್ರನ್ನ ವಿಶೇಷವಾಗಿ
ಸರ್ಕಾರದ ಕಡೆಯಿಂದ ನೇಮಿಸಿಕೊಂಡಿದ್ದಾರೆ. ಅಂತವರೆಲ್ಲ ಸಲಹೆಗಳು ಕೂಡ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ರೆಕಾರ್ಡ್ ಇದೆ, ದೇವಸ್ಥಾನದಲ್ಲೇ ಇದೆ. ಸೊ ಇನ್ನ ಉಳಿದಂತವ್ರು ನೀವೇನೋ ಸಲಹೆಗಳು ಕೊಟ್ರೆ ಅದನ್ನ ಏನೋ ಬದಲಾವಣೆ ಮಾಡ್ಕೋಬೇಕು ಅನ್ನೋದಿದ್ರೆ ಅದು ಬದಲಾವಣೆ ಮಾಡ್ಕೊಂಡು ಈ ಕೆಲಸ ಯಶಸ್ವಿಯಾಗಿ ಆ ಭಗವಂತ ನಿಮ್ಗೂ ಮತ್ತೆ ಆ ಭಗವಂತ ನಿಮ್ಮ ನೇತೃತ್ವ ನಡೆಸಿ ಈ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೈ ಜೋಡುವಂತ ಎಲ್ಲರಿಗೂ ಕೂಡ ಭಗವಂತನ ಕೃಪೆಯಿಂದ ಯಶಸ್ವಿಯಾಗಿ ಊರಿಗೆ ಇಡೀ ಜನಾಂಗಕ್ಕೆ ಎಲ್ಲರಿಗೂ ಕೂಡ ಅದರಿಂದ ಕೃಪೆ ಸಿಗ್ಲಿ ಅಂತ ಹೇಳ್ಕೊಂಡ್ಬಿಟ್ಟು ಸಣ್ಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಸುಮಾರು 100 ವರ್ಷಗಳ ಇತಿಹಾಸ ಇರ್ತಕ್ಕಂತ ಒಂದು ದೇವಾಲಯ. ಈಗಾಗಲೇ ಹಲವಾರು MLAಗಳು ಬಂದು ಹೋಗಿದ್ದಾರೆ. ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಡಿಲ್ಲ. ಆದ್ರೂ ಸಹ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಸುಮಾರು ವರ್ಷಗಳಿಂದ ಈ ಒಂದು ರಾಜಗೋಪುರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಸಹ ಅದು ಫಲಕಾರಿ ಆಗ್ಲಿಲ್ಲ. ಈ ದಿನ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಸರ್ಕಾರದಿಂದ ಅನುದಾನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯದಲ್ಲಿ ನಾವೆಲ್ಲ ಸಹ ಹೆಗಲು ಕೊಟ್ಟು ಅವರಿಗೆ ಸಹಕಾರ ನೀಡಿ ಈ ಒಂದು ದೇವರ ಕಾರ್ಯವನ್ನ ಮುಗಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳ ತುಂಬಾ ದಿನದ ಕನಸು ನನಸಾಗುವ ಸಮಯ ಬಂದಿದೆ. ಅದಕ್ಕೆ ಮೊದಲಾಗಿ ಸರ್ಕಾರದಿಂದ ಅನುದಾನ ತಂದಂತ ಸನ್ಮಾನ್ಯ ಶಾಸಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಿದ ಸಹಕಾರ ನೀಡ್ತೀವಿ. ನಮ್ಗೆ ಈ ರಾಜಗೋಪುರ ನಿರ್ಮಾಣ ಆಗೋದು ಊರಿಗೊಂದು ಒಳ್ಳೆಯ ಇದು. ಆ ಊರಿಗೆ ಇವತ್ತು ಫಸ್ಟ್ ರಾಜಗೋಪುರ, ಆ ರಾಜಗೋಪುರ 1 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರುವ ಎಲ್ಲಾ ಭಕ್ತಾದಿಗಳಿಗೆ ನಾನು ಒಳ್ಳೆ ಕಾರ್ಯ ಶಾಸಕರು ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ಫಂಡ್ ತರ್ತೀವಿ ಅಂತ ಹೇಳಿದ್ದಾರೆ. ಬರೀ ಅದೇ ತಂದಿದ್ದಾರೆ. ಅದು ಅವ್ರು ಮಾತಾಡಿದಾಗ ಅದು ಕ್ಲಿಯರ್ ಆಗಿ ಗೊತ್ತಾಗೋದು. ಬರೀ ಅವ್ರೊಬ್ಬರ ಮೇಲೆ ಹಾಕ್ಬಿಟ್ರೆ ಅದು ಆಗೋದಿಲ್ಲ. ನಾವು ಶಾಸಕರಿದ್ದಾರೆ, ಅವ್ರು ತಂದಿದ್ದಾರೆ, ಎಷ್ಟೋ ಅಷ್ಟು ತಂದಿಸ್ತಾರೆ. ಅಷ್ಟು ಮುಗ್ದೋಗೋಂಗಿದ್ರೆ ಪರವಾಗಿಲ್ಲ. ಇನ್ನು ಜಾಸ್ತಿ ಆಗೋಂಗಿದ್ರೆ ನಾವೆಲ್ಲ ಧಾರಾಳವಾಗಿ ದಾನ ಮಾಡ್ತಕ್ಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು KGF ನಲ್ಲಿ ಈ ವೆಂಕಟರಮಣ ಸ್ವಾಮಿದು, ಯಾಕಂದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ನೋಡಿದ್ರೆ ನನ್ನ ಸ್ವಲ್ಪ ನೋವಾಗುತ್ತೆ. ನಾವು ಬೇಕಾದಷ್ಟು ದೇವಸ್ಥಾನಗಳಿಗೆ ನಾವು ಮಾಡಿದ್ದೀವಿ. ಈ ದೇವಸ್ಥಾನಕ್ಕೂ ನಾನು ನನ್ನ ಕೈನಲ್ಲಿ ಆದಷ್ಟು ನಾನು ಮಾಡ್ತೀನಿ ಅಂತ ಹೇಳ್ತಾ, ದೇವರು ಇದಕ್ಕೆ 1 ವರ್ಷ ಅಂತ 1 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಶಾಸಕರು ಯಾವಾಗ ಹೇಳಿದ್ರು ಅವ್ರಿಗೆಲ್ಲ ನಾವು ಕೈ ಜೋಡಿಸಿದ್ರೆ ನಿನ್ನೆ ಬರೀ ನಮ್ಮ ಶಾಸಕರು ತಗೊಂಡಿರ್ತಕ್ಕಂಥ ನಿರ್ಣಯ ಅತಿ ಅಮೂಲ್ಯವಾದಂತಹ ವಿಷಯ. ಎಷ್ಟೋ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರೆಲ್ಲಾನು ರಾಜಕೀಯವಾಗಿ ಎಷ್ಟೋ ಪಕ್ಷಗಳನ್ನ ಗೆಲ್ಲಿಸಿ ಎಷ್ಟೋ ಒಂದು ಸರ್ವಿಸ್ ಮಾಡಿರ್ತಕ್ಕಂಥ ವಿಷಯ ಉಂಟು. ಯಾವುದೇ ಒಂದು ಶಾಸಕರಾಗ್ಬೋದು, ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಬೋದು, ಈ ಒಂದು ನಿರ್ಧಾರನ ತಗೊಂಡಿರ್ಲಿಲ್ಲ. ಆದ್ರೆ ಈ ನಮ್ಮ ಈ KGF ನಗರದ ಜನತೆಯ ಒಂದು ಅನಿಸಿಕೆಯನ್ನ ನಮ್ಮ ರೂಪಾ ಮೇಡಮ್ನವರು ಅದನ್ನ ನಿರ್ವಹಿಸಲು ತೀರ್ಮಾನಿಸಿ ಅವರ ಒಂದು ರಾಜಕೀಯ ಪಕ್ಷದಲ್ಲಿ ಹೋರಾಡಿ ಅನುದಾನ ತಂದಿದ್ದಾರೆ. ಆ ಒಂದು ಕೀರ್ತಿ ಅವರು ಒಬ್ಬರಿಗೆ ಅಲ್ಲ, ಅವ್ರ ತಂದೆಯವರಾದಂತಹ ಶ್ರೀಯುತ KH ಮುನಿಯಪ್ಪಾಜಿಯವರ್ಗು ಈ ವಿಷಯ ತಲುಪಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾರಣ ಬೃಹದಾಕಾರುವಂತ ಕಾರ್ಯವನ್ನ ಸುಮಾರು 30 ವರ್ಷಗಳಿಂದ ಅನೇಕ ಭಕ್ತಾದಿಗಳು, ಅನೇಕ ಮಹನೀಯರು, ಅನೇಕ ಇವರೆಲ್ಲರೂ ಕೂಡ ಇದನ್ನು ಕೈಗೊಂಡಿದ್ರು. ಆದ್ರೆ ಭಗವಂತನ ಕೃಪೆ ಆ ಒಂದು ರಾಜಗೋಪುರದ ಮೇಲೆ ಆಗಲಿಲ್ಲ. ಈಗ ನಮ್ಮ ಎಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ನೇತೃತ್ವದಲ್ಲಿ ಎಲ್ಲ ಜನ ಕೂಡ ಇದರಲ್ಲಿ ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಭೇದ, ಯಾವುದೇ ಒಂದು ಮತ, ಯಾವುದೇ ಒಂದು ಇದು ಇಲ್ಲ, ಎಲ್ಲರೂ ಸೇರಿ ಒಟ್ಟುಗೂಡಿ ಈ ಒಂದು ಬೃಹದಾಕಾರವಂತ ರಾಜಗೋಪುರವನ್ನು ಕಟ್ಟೋದಕ್ಕೆ ಅವರು ನಿರ್ಣಯ ಕೈಗೊಂಡು ಎಲ್ಲ ಸಮುದಾಯದವ್ರನ್ನು ಎಲ್ಲರನ್ನೂ KGF ಕ್ಷೇತ್ರದ ಜನತೆಯ ಎಲ್ಲ ಹಿರಿಯರು ಮತ್ತು ಭಕ್ತಾದಿಗಳು ಎಲ್ಲರೂ ಬಂದು ಇವತ್ತು ಸೇರಿ ನಿಮ್ಮ ಒಂದು ಸಮಜಾಯಿಷಿಯನ್ನು ಕೊಡಿ, ಯಾವ ರೀತಿ ಮಾಡೋಣ, ಯಾವ ರೀತಿ ರೂಪರೇಖೆಗಳಿರಬೇಕು, ಇದಕ್ಕೆ ಏನು ಇವಾಗ ಅನೇಕ ಜನ ಇಲ್ಲಿನ ಒಂದು ಭಕ್ತಾದಿಗಳು ಮತ್ತು ಅನೇಕ ಜನ ಹೇಳಿದ್ರು. ಅದರ ಒಂದು ಕಾರ್ಯಗತ ಮುಂದೆ ಆಗಿದ್ದಿದ್ರೆ ಅದು ಹಂಗೆ ಆಗ್ತಾ ಇತ್ತು. ಏನೋ ಒಂದು ಅಡಚಣೆಗಳು ಏನೋ ಒಂದು ಗೊತ್ತಾಗಲಿಲ್ಲ, ಅದು ಭಗವಂತನ ಕೃಪೆ. ಆದ್ದರಿಂದ ಮಾನ್ಯ ಶಾಸಕರು ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಮುಜರಾಯಿ ಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ಆಗಮಿಕ ಪಂಡಿತರು, ಆಗಮಿಕ ಶಾಸ್ತ್ರವನ್ನು ಇದು ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಆ ಒಂದು ಅಲ್ಲಿರ್ತಾರೆ, ಅವ್ರನ್ನ ಕರೆತರಿಸಿ ಮತ್ತೆ ಮಣಿಯವರು ಅಲ್ಲ ನನಗೆ ಗೊತ್ತು, ನನಗೆ ವಿಷಯ ಗೊತ್ತು ಸರ್, ನನಗೆ ಗೊತ್ತು. ನಾನು ಅದನ್ನು ಹೇಳ್ಬಿಟ್ಟಿದ್ದೀನಿ, ನೆನ್ನೆ ಹೇಳಿದ್ರೆ ಸುಮ್ಮನೆ ಹೇಳ್ತಾ ಇರೋದು. ಆ ಒಂದು ಇದರಿಂದ
ಇಒ ಅವ್ರಿಗೆ ಮೊದಲೇ ಸೂಚಿಸಿದ್ವಿ, ಸೋಮವಾರ ನೀನು ಪತ್ರ ಬರೆದುಕೊಂಡು ತಗೊಂಡೋಗಿ ಅಲ್ಲಿ ಕೊಡಬೇಕು. ಅಲ್ಲಿ ಯಾರು ಪರ್ಮಿಷನ್ ಕೊಡ್ತಕ್ಕಂಥ ಮಹಾಪುರುಷರು ಕೂಡ MLA ಅವ್ರು ಮಾತಾಡಿದ್ದಾರೆ, ಅವ್ರು ಕೊಡ್ತಾರೆ, ಇಮಿಡಿಯೇಟಾಗಿ ಕೊಡ್ತಾರೆ. ಆದರೆ ನಾವೆಲ್ಲರೂ ಕೂಡ ಊರಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅದನ್ನೇ ನಾನು ಇವಾಗ ಕೂಡ ಹೇಳಿದೆ, ಇಲ್ಲಿ ಎಷ್ಟು ಜನ 100 ಜನ ಸೇರಿದ್ದಾರೆ, ಎಲ್ಲರ ಒಂದು ಸಹಿ ತಗೋಪ್ಪ, ಒಂದು ಇದು ಮಾಡಿಕೊಂಡು ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ನಾವೆಲ್ಲ ಬಂದು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಆಗಬೇಕು. ಅದು ಆಗಬೇಕಾದ್ರೆ ನಾವೆಲ್ಲರೂ ಕೂಡ ದುಡ್ಡು ನಮ್ಮ ಕೈಯಲ್ಲಿ ಆಗ್ತಕ್ಕಂಥ ಕೊಡೋದು ಬೇರೆ, ಅದ್ರ ಜೊತೆಗೆ ನಾವು ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ಮೇಡಮ್ ನಿಮ್ಮ ಜೊತೆಯಲ್ಲಿ. ಅದೇನೇ ಆಗಲಿ ಆ ಒಂದು ಕಾರ್ಯವನ್ನು 1 ವರ್ಷ ಅಂತ ಹೇಳ್ಬಿಟ್ಟು ಅವ್ರ ತೀರ್ಮಾನ ಏನು ತಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇದರಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾವಿದ್ದೀವಿ ಮೇಡಮ್, ನಾವು ಮಾಡ್ತೀವಿ, ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅಂತ ಹೇಳಿ ಅವರು. இன்று இந்த தங்க வயலிலே ஒரு சிறப்பான நாள். ஏனென்று சொல்லனால் கோவில் ஒவ்வொரு ஊர்லையும் இருக்கணும், அதுலேயும் கோபுர தரிசனம் கோடி புண்ணியம். ஆனால் தங்க வயலில் கோபுரம் இல்லை. இன்னைக்கு இந்த கோவில் விவகாரத்தில் யார் கையில் கோவில் நடக்கணும்னு அதை ஆண்டவன் எழுதியிருக்கிறான். அந்த மாதிரி இன்னைக்கு தங்க வயலில் இந்த கோவில் 100 வருஷம் ஆச்சு, யார் கையிலும் எழுதலை. இன்னைக்கு எழுதியிருக்கிறது நம்ம மேடம் ரூபா அம்மா கையில் தலையில் எழுதியிருக்கு. அந்த வேலை தான் இன்னைக்கு நடக்குது. இது சும்மா நடக்கிறது இல்லை. யாரு தான் கோட்டீஸ்வரம் வந்து செஞ்சால் கூட கோவிலில் வேலை நடக்காது, வேலை பாதியில் நின்றுடும். ஆனால் இன்னைக்கு இந்த கவர்மெண்ட்டில் நம்ம MLA இதை முயற்சி பண்ணி இன்னைக்கு 4 கோடி ரூபாய் கொண்டு வந்து கோபுரம் கட்டுறாங்கன்னாக்கா தங்க வயலுக்கே ஒரு பெருமை, தங்க வயல் மக்களுக்கு அது ரொம்ப ரொம்ப புகழும் பேரும் வாழ்ந்தது. அதனால் அவங்களுடைய சேவை மீண்டும் தொடரணும்னு சொல்லி ஆண்டவனை பேர்கொண்டு எங்களுடைய சங்கத்தின் சார்பாக அவங்களுக்கு நன்றியும் தெரிவிக்கும். நன்றி, வணக்கம். ಅಮೌಂಟ್ ಎಲ್ಲರೂ ಹೋಗಲ್ಲ ಸರಿಯಾಗಿ. ನೀವೇ ಒಂದು ಕಮಿಟಿಗೆ ಮಾತ್ರ ಅಮೌಂಟ್ ಹೋಗ್ಬೇಕಂತ ಅದನ್ನು ಮಾಡಿ ಅದು ಕರೆಕ್ಟಾಗಿ ಅಮೌಂಟ್ ಬರುತ್ತೆ. ಯಾವುದೇ ಒಂದು ಪ್ರಸ್ತಾವನೆ, ದೇವಸ್ಥಾನದ್ದು ಪ್ರಸ್ತಾವನೆ ಹೋದಾಗ, ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಪ್ರಸ್ತಾವನೆ ಹೋದಾಗ ಆ ಪ್ರಸ್ತಾವನೆಗೆ ಪೂರಕವಾಗಿ ದೂರುಗಳು ಹೋಗ್ತಾ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ KGF ಇಂದ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಭಕ್ತಿಯಿಂದ ಮಾಡೋ ಅಂಥ ಕೆಲಸ, ಶ್ರದ್ಧೆಯಿಂದ ಮಾಡೋ ಅಂಥ ಕೆಲಸ, ಇದರಲ್ಲಿ ಯಾವುದೇ ಪಕ್ಷ ಅಂತ ಬರಲ್ಲ, ಯಾವುದೇ ಧರ್ಮ ಜಾತಿ ಅನ್ನುವಂಥದ್ದು ಬರಲ್ಲ. ನಮ್ಮ KGFನಲ್ಲಿ ಇರುವ ಎಲ್ಲ ಭಕ್ತಾದಿಗಳ ಪರವಾಗಿ ನಾವು ನಿಂತು ಮಾಡ್ತಾ ಇದ್ದೀವಿ. ಕೋರ್ಟ್ಗೆ ಹೋಗೋದು, ಕಮಿಷನರ್ಗೆ ಹೋಗೋದು, ದೂರು ಕೊಡೋದು, ಕೆಲಸಗಳಲ್ಲಿ ವಿಘ್ನ ಆಗಬಾರ್ದು ಅಂತ ನನ್ನ ಮನಸ್ಸಿಗೆ ಬಂದಿದ್ರಿಂದ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ, ಯಾರಿಗೆ ಭಕ್ತಿಪೂರ್ವಕವಾಗಿ ಈ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅನ್ಸುತ್ತೆ ಅವ್ರನ್ನೆಲ್ಲಾನು ನಾನು ಕೈ ಜೋಡಿಸಿ ಬನ್ನಿ ನನಗೆ ಸಲಹೆ ಕೊಡಿ, ಸೂಚನೆ ಕೊಡಿ ಅಂತ. ಹಿಂದೆ ಯಾರೋ ಒಬ್ರು ಭಕ್ತರು ಬಂದು ದೇವ್ರ ಕಾರ್ಯ ಅದು ರಾಜಗೋಪುರ ಸಂಕಲ್ಪ ಮಾಡೋಣ ಅಂತ ಮುಂದೆ ಹೋದ್ರೆ ಅವ್ರನ್ನ ಕೋರ್ಟಲ್ಲಿ ನಿಲ್ಲಿಸ್ತಾರೆ, ಇಲ್ಲ ಕಮಿಷನರ್ಗೆ ದೂರು ಕೊಡ್ತಾರೆ. ಅಂತ ಪರಿಸ್ಥಿತಿ ಬರ್ಕೂಡ್ದು ಅನ್ನೋವಂಥದ್ದು ಒಂದನ್ನು ಸಂಕಲ್ಪ ಮಾಡಿ ನಾನು ದೇವರಲ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ತಂದಾದ್ಮೇಲೆ ಮುಜರಾಯಿ ಇಲಾಖೆಯಲ್ಲಿ ಗ್ರ್ಯಾಂಟು ತಂದು ರೆಡಿ ಇಟ್ಕೊಂಡು ಮುಜರಾಯಿ ಇಲಾಖೆನೇ ರೂಪುರೇಷೆಗಳನ್ನ ಅಂದರೆ ಪ್ಲ್ಯಾನು ಯಾವ ರೀತಿ ಇರಬೇಕು, ಈ ದೇವಸ್ಥಾನಕ್ಕೆ ಯಾವ ರೀತಿ ನೀತಿಯಲ್ಲಿ ಮಾಡಬೇಕು ಅನ್ನೋವಂಥದ್ದನ್ನು ಮುಜರಾಯಿ ಇಲಾಖೆನೇ ಮಾಡುತ್ತೆ. ಅಲ್ಲಿ ಒಂದು ಟೆಕ್ನಿಕಲ್ ವಿಂಗ್ ಇರುತ್ತೆ, ಅವ್ರು ಮಾಡೋವಾಗ ವರ್ಕ್ ಎಕ್ಸಿಕ್ಯೂಟ್ ಮಾಡೋವಾಗ PWD ಇಲಾಖೆ ಟೆಂಡರ್ ಮಾಡುತ್ತೋ ಅದ್ರಲ್ಲಿ ಒಂದು 2-3 ಇಲಾಖೆಯಲ್ಲಿ ಮಾಡ್ಬೋದು, ಟೆಂಡರ್ ಮಾಡಿದಾಗ ಮಧುರೆಯಲ್ಲಿ ಅದರ ಆರ್ಕಿಟೆಕ್ಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನ. ಸೊ ಇವೆಲ್ಲಾನು ಸೇರಿಸಿ ಎಲ್ಲ ರೀತಿಯಲ್ಲೂ ಎಲ್ಲ ವಿಚಾರದಲ್ಲೂ ಕೂಡ ಪರಿಣಿತಿ ಇರೋವಂಥವ್ರನ್ನ ನಾವು ಮಾಡಿಸ್ಬೇಕು. ಅದನ್ನ ಇನ್ ಟೈಮ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಗೆಲ್ಲ ವಿಚಾರ ಗೊತ್ತಿದ್ದಾಗ ಮಾತ್ರ ಯಾವ ಸ್ಟ್ಯಾಂಡ್ ತಗೊಂಡ್ರೆ ಕರೆಕ್ಟು, ಯಾವ ಸ್ಟ್ಯಾಂಡ್ ತಗೋಬಾರ್ದು ಅನ್ನೋಂಥ ವಿಚಾರ ನಾವು ಯೋಚನೆ ಮಾಡ್ತಾ ಇರೋದು. ಬಹಳ ಭಕ್ತಾದಿಗಳ ಕನಸಾಗಿತ್ತಿದು. ನನ್ಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರ ಆಶೀರ್ವಾದ ಇರಬೇಕು, ಪ್ರತಿಯೊಬ್ಬರು ಈ ಒಂದು ಕೆಲಸದಲ್ಲಿ ಅವರ ಆಶೀರ್ವಾದ ಮತ್ತೆ ಅಭಿಪ್ರಾಯ, ಸಲಹೆ, ಸೂಚನೆ ಎಲ್ಲಾನು ಗಟ್ಟಿಯಾಗಿ ನಿಲ್ಬೇಕು ಅನ್ನೋಂಥದ್ದು. ನೀವು ವಿಶೇಷವಾಗಿ ಬಹಳ ಸತಿ ಪ್ರಯತ್ನ ಮಾಡಿರುವಂಥದ್ದು ನಿಮ್ ಗಮನಕ್ಕಿದ್ರೆ ಕೂಡ ಅದನ್ನ ಯಾವ ತರ ಕೆಲಸ ಹರಿಸ್ಕೊಳ್ಳೋ ಅಂತ ವಿಚಾರದಲ್ಲಿ, ಯಶಸ್ಸು ತರೋ ಅಂತ ವಿಚಾರದಲ್ಲಿ ದೇವ್ರ ಕೆಲಸ ಅದು ವಿಘ್ನ ಆಗದೆ ಇರೋಂಗೆ ನೋಡ್ಕೋಬೇಕು ಅಂತಂದ್ರೆ ನಮ್ಗೊಂದು ರೀತಿ ನೀತಿ ಬೇಕು, ಸಂಕಲ್ಪ ಬೇಕು. ಅದಕ್ಕೆ ದೈವಿ ಸಂಕಲ್ಪ ಮಾಡಿ CM ಕೊಟ್ಟ ಸ್ಪೆಷಲ್ ಗ್ರಾಂಟಲ್ಲೇ ದುಡ್ಡನ್ನ ನಾನು ರಿಸರ್ವ್ ಮಾಡಿ ದೈವಿ ಸಂಕಲ್ಪ ಮಾಡಿ ನನ್ನ ಕ್ಷೇತ್ರದ ಗುರು ಹಿರಿಯರು ಭಕ್ತರು ವಿಶೇಷವಾಗಿ ಕಾಳಜಿ ಇರೋವಂಥವ್ರು ಇವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದೀನಿ. ಮತ್ತೆ ಇದಕ್ಕೆಂದೂ ವಿಘ್ನ ಬರಬಾರ್ದು, ಯಾಕಂದ್ರೆ ಇವ್ರ ಶಕ್ತಿ, ಇವ್ರ ಪ್ರಾರ್ಥನೆ,
ಇವರಲ್ಲಿರುವಂತ ದೃಢ ಸಂಕಲ್ಪ ಅಂತ. ಹಳ್ಳಿಗಳಲ್ಲೂ ಕೂಡ 110 ದೇವಸ್ಥಾನಗಳಿಗೆ 160 ದೇವಸ್ಥಾನಗಳಿಗೆ ನಾವು ಅನುದಾನನ ತಂದಿದ್ದೀವಿ. ಮುಜರಾಯಿ ಇಲಾಖೆಗೆ ಸೇರೋ ಅಂತ ಬಹಳ ವರ್ಷಗಳಿಂದ ದೇವಸ್ಥಾನಕ್ಕೆ ಅನುದಾನ ಬಿಡುಗಡೆ ಮಾಡದೇ ಇರುವಂತ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿರುವಂತ ದೇವಸ್ಥಾನಗಳನ್ನ ಸೇರಿಸಿದ್ದೀನಿ. ಅದಾದ್ಮೇಲೆ ಇನ್ನೂ 5 ಕೋಟಿ ಅನುದಾನ ತಂದಿದ್ದೀನಿ. ನಗರ ಭಾಗಕ್ಕೆ 4 ಕೋಟಿ, ಅದು ಸಪರೇಟ್. CMನ 25 ಕೋಟಿ ಸ್ಪೆಷಲ್ ಅನುದಾನ ಬಿಟ್ಟು ಅದು PWDಗೆ, ಸಮಾಜ ಕಲ್ಯಾಣ ಇಲಾಖೆಗೆ, ಮುಜರಾಯಿ ಇಲಾಖೆಗೆ, ಅದಾದ್ಮೇಲೆ ನಾವು PREDಗೂ ಕೂಡ ತಗೊಂಡು ಬಂದಿದ್ದೀವಿ. ಆ ಥರ 5-6 ಇಲಾಖೆಯಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅಂತ. ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅಲ್ಲೂ 5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನಗರ ಭಾಗದಲ್ಲಿ 4 ಕೋಟಿ ಮತ್ತೆ 1 ಕೋಟಿ ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು. ಸೊ ಇಷ್ಟೆಲ್ಲ 30ರಿಂದ 40 ಕೋಟಿ ಅನುದಾನದ ರೂಪುರೇಷೆಗಳಲ್ಲಿ ದೇವಸ್ಥಾನಕ್ಕೆ ವಿಶೇಷವಾಗಿ ರಾಜಗೋಪುರಕ್ಕೆ ಕಾಳಜಿಯಿಂದ ಜವಾಬ್ದಾರಿಯಿಂದ ಮಾಡಬೇಕು. ಮತ್ತೆ ನನಗೂ ಕೂಡ ಕೆಲವೊಂದು ಅನುಭವದ ಕೊರತೆ ಇರುತ್ತೆ. ಅದರಿಂದ ಅದರಲ್ಲಿ ಪರಿಣಿತಿ ಇರೋವಂಥವ್ರು, ಅನುಭವ ಇರೋವಂಥವ್ರು, ದೇವ್ರ ಕೆಲಸನ ಮಾಡಿರೋವಂಥವ್ರನ್ನ ಎಲ್ಲಾನು ಒಂದು ಹತ್ರ ಸೇರಿಸಿ ಅವ್ರ ಆಶೀರ್ವಾದ, ಅವ್ರ ಮಾರ್ಗದರ್ಶನದಲ್ಲಿ ದೈವಿ ಸಂಕಲ್ಪ ಆಗಬೇಕು ಅಂತ ಇದೇ ಜಾಗದಲ್ಲೇ ಕೂತ್ಕೊಂಡಿದ್ದೀವಿ. ಇದೇ ಜಾಗದಲ್ಲೇ ಇವರ ಎಲ್ಲರ ಅಭಿಪ್ರಾಯನ ತಗೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ. 3-4 ಸತಿ ಪ್ರಯತ್ನ ಆಗಿದೆ. 3-4 ಸತಿ ದೇವಸ್ಥಾನದ ಕಮಿಟಿಯಿಂದ ಪ್ರಯತ್ನ ಆಗಿದೆ, ಆದರೆ ಸಕ್ಸಸ್ ಆಗಿಲ್ಲ, ಯಶಸ್ಸನ್ನ ಕಾಣ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ದೈವಿ ಸಂಕಲ್ಪ ಮಾಡಿದೀವಿ.